ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ತಮ್ಮ ಮುಂದೆ ತಂದಿರುವಂತಹ ಪರಿಚಯ ಮಾಡ್ತಾ ಇರುವಂತಹ ಜಾಗ ಮೈಸೂರು ಬಾಲಾಜಿ ನಗರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರುವಂತಹ ಬಾಲಾಜಿ ನಗರ ಇರೋದು ಮೈಸೂರು ಮಧ್ಯಭಾಗದಿಂದ ಅಬೌಟ್ ಈ ಲೊಕೇಶನ್ಗೆ ಈಸ್ ಎಕ್ಸಾಕ್ಟ್ಲಿ ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ಮೈಸೂರು ಬಂಡಿಪಾಳ್ಯ ನಂಜನಗೂಡು ರಸ್ತೆಯಲ್ಲಿರುವಂತಹ APMC ಯಾರ್ಡಿಂದ ಈ ಲೊಕೇಶನ್ಗೆ 5 ಕಿಲೋಮೀಟರ್ ಆಗುತ್ತೆ. ನೀವು ಸಿದ್ಧಾರ್ಥ ಲೇಔಟ್ ಕಡೆಯಿಂದ ಬರ್ತಾ ಇದ್ದೀವಿ ಅಂತಂದರೆ ದೇವೇಗೌಡ ಸರ್ಕಲ್, ದೇವೇಗೌಡ ಜಂಕ್ಷನಿಂದ ಸಹ ಇಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. ಲಲಿತಾದ್ರಿ ನಗರ, ಭಾಳ ಜನಕ್ಕೆ ಗೊತ್ತಿರುತ್ತೆ ಲಲಿತಾದ್ರಿ ನಗರ ಅಂತಂದರೆ ಚಾಮುಂಡಿ ಬೆಟ್ಟದ ಹಿಂಭಾಗ. ನೋಡಿ ಇವಾಗ ಏನು ನಿಮಗೆ ಕಾಣಿಸ್ತಾ ಇದೆ, ಚಾಮುಂಡಿ ಬೆಟ್ಟ ಬ್ಯಾಕ್ ಸೈಡಿಗೆ ಬಂದಿದ್ದೀನಿ ನಾನು. ಈ ಏರಿಯಾ ಇರೋದು ಚಾಮುಂಡಿ ಬೆಟ್ಟ ಬ್ಯಾಕ್ ಸೈಡ್ ಇರುವಂತಹ ಒನ್ ಆಫ್ ದಿ ಅಪ್ಕಮಿಂಗ್ ಏರಿಯಾಸ್ ಆಫ್ ಮೈಸೂರಿದು. ಭಾಳ ಚೆನ್ನಾಗಿದೆ ಏರಿಯಾ, ಲೊಕ್ಯಾಲಿಟಿ ಭಾಳ ಕಾಮಾಗಿರುವಂತಹ ಏರಿಯಾ. ಅಂದರೆ ಈಗ ತಾನೇ ಮನೆಗಳು ಬರ್ತಾ ಇರುವಂತಹ ಅಂದರೆ ಈಗ ಅಪ್ಕಮಿಂಗ್ ಅಂದರೆ ಡೆವಲಪ್ಮೆಂಟ್ ಕಾಮಗಾರಿ ಆಫ್ ದಿ ಲೇಔಟ್ ಎಲ್ಲವೂ ಮುಗ್ದಿದೆ. ಅಂದರೆ ರೋಡ್ಗಳಿರ್ಬೋದು, ದಿಕ್ಸೂಚಿ ಅಂದರೆ ಯಾವ ಕಡೆ ಯಾವ ಸೈಟು ಯಾವ ನಂಬರ್ ಇದೆ ಅನ್ನೋದಿರ್ಬೋದು, ಬಾಕ್ಸ್ ಟೈಪ್ ಡ್ರೈನ್ಗಳಿರ್ಬೋದು. ನೋಡಿ ತೋರಿಸ್ತೀನಿ, ಬಾಕ್ಸ್ ಟೈಪ್ ಡ್ರೈನು, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ಮು, ಎಲೆಕ್ಟ್ರಿಸಿಟಿ ನೋಡ್ಬೋದು. ಆ್ಯಂಡ್ ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್, ಸ್ವಲ್ಪ ನಾವು ನೇಚರ್ ಹತ್ರಕ್ಕಿರಬೇಕು, ಸ್ವಲ್ಪ ಕಾಮಾಗಿರ್ಬೇಕು ಏರಿಯಾ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವ ಏರಿಯಾ ಆದರೂ ಪಾಪ್ಯುಲೇಟ್ ಆಗೇ ಆಗುತ್ತೆ, ಜನ ಬಂದು ಸೇರ್ತಾರೆ, ಮನೆಗಳು ಬಂದೇ ಬರುತ್ತೆ, ವೆಹಿಕಲ್ ಮೂವ್ಮೆಂಟ್ ಆಗೇ ಆಗುತ್ತೆ. ಬಟ್ ಒನ್ ಪಾರ್ಟ್ ಆಫ್ ದಿಸ್ ಪ್ಲೇಸ್ ವಾಟ್ ಐ ಲೈಕ್ ದ ಬೆಸ್ಟ್ ಅಂತ ಅಂದರೆ, ನೋಡಿ ಇವಾಗ ಏನು ಈ ಚಾಮುಂಡಿ ಬೆಟ್ಟ ಏನಿದೆ, ಎಕ್ಸಾಕ್ಟ್ಲಿ ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿರುವಂತಹ ಲೇಔಟ್ ಇದು. ಈ ಪಾರ್ಟ್ ಆಫ್ ದ ಲೇಔಟ್ ಇಸ್ ದಿಸ್ ಪಾರ್ಟ್ ಆಫ್ ದ ಪೋರ್ಷನ್ ಆಫ್ ದಿಸ್ ಪ್ರಾಪರ್ಟಿ. ನಾನು ಕ್ಲಿಯರಾಗಿ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಹೀಗೆ ಇರುತ್ತೆ, ಇವತ್ತಾಗ್ಬೋದು, ನಾಳೆ ಆಗ್ಬೋದು, ಯಾವತ್ತೂ ಸಹ ಇದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇದೇನೂ ಆಗಲ್ಲ. ಏನೋ ನಾನು ಚಾಮುಂಡಿ ಬೆಟ್ಟ ತೋರಿಸ್ತಾ ಇದ್ದೀನಿ, ಇದು ಹೀಗೆ ಇರುತ್ತೆ. ಸೊ ಪಾಪ್ಯುಲೇಷನ್ ವೈಸು ಈ ಭಾಗಕ್ಕೇನು ಇಂಪ್ರೂವ್ಮೆಂಟ್ ಆಗಲ್ಲ, ಜನ ಬರಲ್ಲ. ಸೊ ಒನ್ ಥಿಂಗ್ ಇಸ್ ಗ್ಯಾರಂಟೀಡ್ ದಟ್ ಏನು ಈ ಏರಿಯಾ ಇರ್ಬೋದು, ಇದು ಆದ ನಂತರ ಏರಿಯಾ ಆಗಲ್ಲ, ಅಂದರೆ ಇಂಪ್ರೂವ್ಮೆಂಟ್ ಆಗಲ್ಲ, ಯಾಕಂದರೆ ಚಾಮುಂಡಿ ಬೆಟ್ಟ ಇರೋದ್ರಿಂದ. ಸೊ ಒನ್ ಆಫ್ ದೋಸ್ ಪಾಯಿಂಟ್ಸ್ ದಟ್ ಸ್ವಲ್ಪ ನೇಚರು ಲವ್ವಿಂಗ್ ಇರೋರು, ಗ್ರೀನ್ರಿ ಇರಬೇಕು ಅಂತ ಇರೋರು, ಮತ್ತು ಮೈಸೂರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ನಾವೀಗ ತಕ್ಷಣಕ್ಕೆ ಬರಲ್ಲ, ನಾವೆಲ್ಲೋ ಬೇರೆ ಊರಲ್ಲಿದ್ದೀವಿ ಅಥವಾ ಬೇರೆ ಕೆಲಸ ಮಾಡ್ತಾಯಿದ್ದೀವಿ, ಬೇರೆ ನಮ್ಮ ಹತ್ರ ಈಗಾಗಲೇ ಪ್ರಾಪರ್ಟಿಗಳಿದೆ, ಸೈಟ್ ಇದೆ, ಮನೆ ಇದೆ, ನಮಗೆ ಬೇಡ. ಬಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಮುಂಬರುವ ದಿವಸಗಳಲ್ಲಿ ಇನ್ನೊಂದು 5 ವರ್ಷನೋ 6 ವರ್ಷ ಆದಮೇಲೆ ನಾವು ಬಂದು ಅಲ್ಲಿ ಆ ಸೈಟ್ನ ಮಾರಿದ್ರೆ ನಮ್ಗೆ ಒಳ್ಳೆ ಪ್ರಾಫಿಟ್ ಇರಬೇಕು, ಚೆನ್ನಾಗಿ ಪ್ರಾಫಿಟ್ ಆಗಬೇಕು ಅನ್ನೋರಿಗೆ ಭಾಳ ಚೆನ್ನಾಗಿದೆ ಏರಿಯಾ. ಯಾಕಂದರೆ ಬಹಳಷ್ಟು ಪಾಸಿಟಿವ್ನೆಸ್ ಇದೆ. ಒಂದೊಂದು ಹೇಳ್ತಿದ್ದೀನಲ್ಲ, ಎಲ್ಲದನ್ನು ಗ್ರೀನ್ರಿ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ರಿಂಗ್ ರೋಡಿಂದ ಹಾರ್ಡ್ಲಿ ಆಗ್ಬಿಟ್ಟು 1/2 ಕಿಲೋಮೀಟ್ರ್ ಇದೆ. ಓಕೆ, ನೀರಿನ ವಿಚಾರ ನೆಕ್ಸ್ಟ್. ನಾನು ಇನ್ವೆಸ್ಟ್ಮೆಂಟ್ ಹೇಳಿದೆ, ನೆಕ್ಸ್ಟು ಮನೆಗಳ ವಿಚಾರ ಹೇಳ್ತೀನಿ, ನೆಕ್ಸ್ಟ್ ಹೇಳ್ತೀನಿ ನೀರಿನ ವಿಚಾರ. ನೋಡಿ ಈ ರೋಡಿಗೆ ಬಂದು ನಿಂತಿದ್ದು ಯಾಕೆ ಅಂದರೆ, ನೋಡಿ ಬಾಲಾಜಿ ನಗರ ಅಂತ ಓವರ್ ಹೆಡ್ ಟ್ಯಾಂಕ್ ಕಟ್ಟಿದ್ದಾರೆ. ಇಲ್ಲಿಗೆ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಸೊ ಇಲ್ಲೊಂದು 200 ಇರ್ಬೋದು, 250 ಸೈಟ್ಗಳಿದ್ರೂ ಸಹ ಈ ಲೇಔಟ್ಗೆ ನೀರಿನ ವ್ಯವಸ್ಥೆ ತೊಂದರೆ ಆಗಲಿಕ್ಕಿಲ್ಲ. ನೆಕ್ಸ್ಟ್, ಮನೆ ಕಟ್ಕೋಬೇಕು ನಾವು. ನೋಡಿ ಈ ಏರಿಯಾದಲ್ಲಿ ಲೆಟ್ಸ್ ಅಸ್ಯೂಮ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಒಂದು 250 240 ಒಂದು 350 ಸೈಟ್ ಇದೆ ಅಂತ ಇಟ್ಕೊಳ್ಳೋಣ. ಸಮ್ 350 ಸೈಟ್ಸ್ ಆರ್ ದೇರ್ ಇನ್ ದಿಸ್ ಲೇಔಟ್ ಅಂತ ಇಟ್ಕೊಳ್ಳೋಣ. ಬೆರಳೆಣಿಕೆಯಷ್ಟು ಮನೆಗಳಾಗಿದೆ, ಪ್ರಾಬಬಲಿ ಒಂದು 20-25 ಮನೆಗಳಿದೆ, ಒಂದು 5ರಿಂದ 10 ಮನೆಗಳು ಈಗ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ. ಮನೆ ಕಟ್ಕೊಂಡಿರಬಹುದಾ ಅಂತ ಕೇಳಿದ್ರೆ, ನಾನಿವಾಗ ನಿಮಗೆ ಲಲಿತಾದ್ರಿ ನಗರ ಅಂತ ಅದೊಂದನ್ನು ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತೀನಿ. ಇಲ್ಲಿಂದ ಹಾರ್ಡ್ಲಿ ಅಬೌಟ್ ಒಂದು 200 ಮೀಟರ್ಸು, ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ. ಯಾವುದು ಈ ಲಲಿತಾದ್ರಿ ನಗರ, ಅದನ್ನು ಗೌರ್ಮೆಂಟ್ ಅವರೇ ಅಲಾಟ್ ಮಾಡಿ ಇರುವಂತಹ ಲೇಔಟಲ್ಲಿ ಮನೆ ಭಾಳ ಜನ ಇದ್ದಾರೆ. ಈಗಾಗಲೇ ಈ ಲೇಔಟಲ್ಲೂ ಸಹ ಮನೆಗಳು ಬಂದಿದೆ, ಮನೆ ಕಟ್ಕೊಂಡಿರಬಹುದು. ಸಿಟಿಗೆ ನಾನು ಡಿಸ್ಟೆನ್ಸ್ಗಳನ್ನ ಹೇಳಿದ್ದೀನಿ. ಟೊಪೋಗ್ರಫಿ ವೈಸ್ ಅಂದರೆ ಹೈಟಲ್ಲಿದೆಯಾ, ಆಲ್ಟಿಟ್ಯೂಡ್ ಲೋ ಅಲ್ಲಿದೆಯಾ, ಡೆಮೋಗ್ರಫಿ ಬಗ್ಗೆ ಹೇಳಿದೆ, ಲೊಕೇಶನ್ ಹೇಳಿದ್ದೀನಿ, ಡಿಸ್ಟೆನ್ಸ್ ಹೇಳಿದ್ದೀನಿ, ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ಸು ಹೇಳಿದ್ದೀನಿ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಾಟ್ ಇಸ್ ದ ಟೈಮ್ ಅಂತ ಕೇಳ್ತೀರಿ ಭಾಳಷ್ಟು ಜನ. ಥ್ರೂ ದಿಸ್ ವಿಡಿಯೋ ವಾಟ್ ಐ ವುಡ್ ಲೈಕ್ ಟು ಟೆಲ್ ಪೀಪಲ್ ಹೂ ಆರ್ ಇನ್ವೆಸ್ಟರ್ಸ್ ಅಂದರೆ, ಮೈಸೂರು ಬಾಂಬೆ, ಪೂನಾ, ಡೆಲ್ಲಿ, ಗುರ್ಗಾಂವ್, ಹೈದರಾಬಾದ್ ಥರ ಅಲ್ಲ. ನಿಮಗೆ ಇನ್ವೆಸ್ಟ್ಮೆಂಟು ಹೆಲ್ದಿಯಾಗಿ ಇಂಪ್ರೂವ್ ಆಗುತ್ತೆ, ಇಂಪ್ರೂವ್ ಆಗಲ್ಲ ಅಂತ ಇಲ್ಲ. ವಾಟ್ ಈಸ್ ಹೆಲ್ದಿಯರ್ ಇಂಪ್ರೂವ್ಮೆಂಟ್? ಭಾಳ ಜನ ಕೇಳ್ತೀವಿ ಸರ್, ಬೆಂಗಳೂರಲ್ಲಿ ಸೈಟ್ ತೊಗೊಳ್ಳಿ, ಒಂದೇ ವರ್ಷಕ್ಕೆ 30%, 50%, 60% ಬರುತ್ತೆ ಅಂತ. ಬಟ್ ಮೈಸೂರಲ್ಲಿ ಈ ಥರ ಆಗಲ್ಲ. ಹೆಲ್ದಿಯರ್ ಟೈಮ್ ಅಂದರೆ ಒಂದು 3 to 4 ಇಯರ್ಸಲ್ಲಿ
ನಿಮ್ಗೆ ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ಗಳು ಖಂಡಿತವಾಗ್ಲೂ ಕಾಣುತ್ತೆ. ಇನ್ವೆಸ್ಟ್ಮೆಂಟ್ ಮೇಲೆ ರಿಟರ್ನ್ಸ್ ಇಲ್ಲ ಅಂತ ಇಲ್ಲ, ಇದೆ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಈ ಲೇಔಟ್ ಬಗ್ಗೆ ನಾನು ಈಗಾಗಲೇ ಇನ್ನೂ ಮುಂಚೆನೂ ಒಂದು ವಿಡಿಯೋ ಸಹ ಮಾಡಿದ್ದೆ. ಇಷ್ಟು ಕ್ಲಿಯರಾಗಿ ನಾನು ಆ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಅಂತ ಅನ್ಕೋತೀನಿ. ಈಗ ಭಾಳಷ್ಟು ಮನೆಗಳಾಗಿರೋದನ್ನು ಸಹ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ಸೊ ದಿಸ್ ಇಸ್ ದಿ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಅಂದರೆ ಈ ಲೇಔಟ್ಗೆ ಇದೊಂದು ಎಂಟ್ರೆನ್ಸ್ ಇದೆ, ಆರ್ಚ್ ಸಹ ಇದೆ. ಸೊ ಇದು ಒನ್ ಆಫ್ ದಿ ಮೇನ್ ರೋಡ್ಸಲ್ಲಿ ಓಡಾಡ್ತಾ ಇದ್ದೀನಿ ನಾನೀಗ, ನೋಡ್ಬೋದು. ಭಾಳ ಚೆನ್ನಾಗಿ ಮೇಂಟೈನು ಸಹ ಮಾಡಿದ್ದಾರೆ. ಸೈಟ್ ನಂಬರ್ಗಳಿರ್ಬೋದು, ಸೈಟ್ ಮಾರ್ಕಿಂಗು ಅಂದರೆ ಉದ್ದ ಮತ್ತು ಅದರ ಅಗಲ, ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಹ್ಯಾಸ್ ಬೀನ್ ಪ್ರಾಪರ್ಲಿ ಡಿಫೈನ್ಡ್. ಸೈಟ್ ನಂಬರ್ 1 ಅಂತ ಇದೆ, ಅದರ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಬ್ಲೂ ಅಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದಾರೆ, ಯೆಲ್ಲೋ ಅಲ್ಲಿ ಅದರ ನಂಬರಿಂಗ್ ಸಹ ಮಾಡಿದ್ದಾರೆ. ನನಗೆ ಪರ್ಸ್ನಲಾಗಿ ಯಾಕೆ ಈ ಲೇಔಟ್ ಇಷ್ಟ ಅಂತಂದರೆ, ಬಿಕಾಸ್ ಚಾಮುಂಡಿ ಬೆಟ್ಟ, ಅದ್ರ ವ್ಯೂ, ಆಲ್ವೇಸ್ ಗ್ರೀನ್ರಿ, ಲೈಫ್ ಟೈಮ್ ಗ್ರೀನ್ರಿ ಇದ್ದೇ ಇರುತ್ತೆ. ಭಾಳಷ್ಟು ಜನಕ್ಕೆ ನಾನು ಭಾಳ ವರ್ಷಗಳ ಕಾಲ ಬ್ಯಾಂಗ್ಳೂರಲ್ಲಿ ಸಿಟಿ ಲೈಫ್ ನೋಡಿದ್ದೀನಿ. ನನಗೆ ಆ ಗಲಾಟೆ, ಆ ಸೌಂಡು, ಆ ಟ್ರಾಫಿಕ್ಕು ಅವೆಲ್ಲ ನೋಡಿ ಮೈಸೂರಿನ ಈ ಪೋರ್ಷನ್, ಈ ಭಾಗ, ಈ ಬಾಲಾಜಿ ನಗರ ಅಂತ ಹೇಳ್ತಿದ್ದೀನಿ, ಇದು ನೋಡಿದ್ರೆ ನನಗೆ ನೋಡಿ ಸ್ವರ್ಗ ಇಲ್ಲೇ ಇದೆಯೇನಪ್ಪ ಅನ್ನೋ ಥರ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ. ಏರ್ ಸೋ ಫ್ರೆಶ್ ಏರ್, ನಾಟ್ ಪಲ್ಯೂಟೆಡ್, ನೋ ಸೌಂಡ್. ಎಷ್ಟು ಚೆನ್ನಾಗಿದೆ. ಅಲ್ಲೊಂದು ಇಲ್ಲೊಂದು ಮನೆಗಳು. ಸೊ ನಾನು ಅತಿ ಶೀಘ್ರದಲ್ಲೇ ಇದರ ಒಂದು ಅರ್ಲಿ ಮಾರ್ನಿಂಗ್ ಒಂದು ವಿಡಿಯೋ ಸಹ ಮಾಡೋಣ ಅಂತ ಇದ್ದೀನಿ. ಹೇಗಿರುತ್ತೆ ಇಲ್ಲಿ ಸನ್ರೈಸ್, ಹೇಗಿರುತ್ತೆ ಚಾಮುಂಡಿ ಬೆಟ್ಟದ ವ್ಯೂ ಹೇಗಿರುತ್ತೆ ಅಂತ. ನಾನಿದು ಮಾಡ್ತಾ ಇರೋವಂಥ ಟೈಮಲ್ಲಿ ಸ್ವಲ್ಪ ಲೈಟ್ ಡಿಮ್ ಇದೆ, ಅಂದರೆ ಮಳೆ ಸೀಸನಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಮ್ ಲೈಟ್ ಇದೆ. ಅದು ಹತ್ರ ಇಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋಂಥ, ಇನ್ನೂ ಚೆನ್ನಾಗಿ ಕಾಣುವಂಥದ್ದು. ಸೊ ಮಳೆ ಬಂತು ಅಂದರೂ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಮನೆ ಕಟ್ಕೊಂಡು ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿರುವಂತಹ ಏರಿಯಾ ಇದು. ನನ್ನ ಪರ್ಸ್ನಲ್ ಫೇವ್ರೆಟ್, ಬಿಕಾಸ್ ಆಸ್ ಐ ಟೋಲ್ಡ್ ಯು, ದಿಸ್ ಬ್ಯೂಟಿಫುಲ್ ಚಾಮುಂಡಿ ಹಿಲ್ ಯಾವತ್ತಿಗೂ ಹೀಗೆ ಇರುತ್ತೆ. ನಾನು ನೋಡಿ ತೋರಿಸ್ತಾ ಇದ್ದೀನಿ. ದಿಸ್ ಗ್ರೀನ್ರಿ ವಿಲ್ ಬಿ ದ ಸೇಮ್ ವೇ ಆಲ್ ದ ಟೈಮ್ ಆಫ್ ಲೈಫ್. ಸ್ನೇಹಿತರೆ, ಇಲ್ಲಿ ಸೈಟ್ ಸೇಲ್ಗಿದೆ. ಯಾವ ಸೈಟು ಸೇಲ್ಗಿದೆ ಅನ್ನೋದನ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಅದರ ರೇಟ್ ಎಷ್ಟು, ಇದು ಪಾರ್ಕ್, ದ ವ್ಯೂ ಆಫ್ ದ ಪಾರ್ಕ್ ಆಫ್ ದಿಸ್ ಲೇಔಟು. ಸೊ ಇದು ತೋರಿಸ್ತೀನಿ, ನೋಡ್ಬೋದು. ಸೊ ಯಾವ ಸೈಟು ಸೇಲ್ಗಿದೆ, ಅದರ ಬೆಲೆ ಎಷ್ಟು, ಅದರ ಫೇಸಿಂಗ್ ಯಾವುದು ಅನ್ನೋದನ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಮತ್ತು ಈ ಲೇಔಟಲ್ಲಿ ಇರುವಂಥ ಸೈಟ್ಲ ಸೆಕೆಂಡ್ ಸೇಲ್, ಕೈಂಡ್ಲಿ ನೋಟ್, ಸೆಕೆಂಡ್ ಸೇಲ್ ಅಂದರೆ ತೊಗೊಂಡಿರುವಂಥವರು ಮಾರ್ತಾ ಇರುವಂತಹ ಸೈಟ್ಗಳು, ಹೊಸದಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಸೆಕೆಂಡ್ ಸೇಲ್, ತೊಗೊಂಡಿರುವಂಥವ್ರು ಮಾರ್ತಾ ಇರುವಂತಹ ನಿವೇಶನಗಳು. ನಾವು ಇದರ ಓನರ್ಗಳಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಸೆಕೆಂಡ್ ಸೇಲು, ಮತ್ತು ವಿ ಆರ್ ನಾಟ್ ದ ಓನರ್ಸ್ ಆಫ್ ದ ಪ್ರಾಪರ್ಟಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮೀ. ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಅವೈಲೇಬಲ್ ಇರ್ತೀನಿ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ಇನ್ನೊಂದು ಜಾಗ, ಇನ್ನೊಂದು ನಿವೇಶನ, ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಲೇಔಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು.